ನಮಸ್ಕಾರ ಸ್ನೇಹಿತರೆ. ಉಪೇಂದ್ರ ನಿರ್ದೇಶನದ UI ಚಿತ್ರದ ವಿಮರ್ಶೆ. ಹೇಗಪ್ಪ ಈ ಚಿತ್ರದ ವಿಮರ್ಶೆಯನ್ನು ಮಾಡೋದು ಅಂತ ಎಲ್ಲ ವಿಮರ್ಶೆಕಾರರು ಬಹಳ ಯೋಚನೆ ಮಾಡಿ ಯಾವುದೋ ಒಂದು ವಿಮರ್ಶೆಯನ್ನು ಕೊಡ್ತಾ ಇದ್ದಾರೆ. ನಿಜವಾದ ಪ್ರಪಂಚ, ನಿಜವಾದ ಜೀವನ, ಹೇಗೆ ನಾವು ಸತ್ಯ 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 ಅನ್ಕೊತ ಹೋದರೆ ಕೊನೆಗೆ ಅಸತ್ಯವೇ ಮೇಲಾಗಿ ನಿಲ್ಲುತ್ತೆ ಅನ್ನೋದು ಈ ಚಿತ್ರದ ಕಾನ್ಸೆಪ್ಟ್. UI ಅಂದರೆ ನಿನ್ನೊಳಗೆ ನಾನು, ನನ್ನೊಳಗೆ ನೀನು. ಅಂದರೆ ನಿನ್ನೊಳಗೆ ನಾನಿದ್ದೀನಿ, ನನ್ನೊಳಗೆ ನೀನಿದೆಯಾ, ಇದೇ ಕಾನ್ಸೆಪ್ಟು. ಇದನ್ನು ಸರಿಯಾಗಿ ಫೋಕಸ್ ಅಂದರೆ ಅರ್ಥ ಮಾಡಿಕೊಂಡ್ರೆ ಈ ಸಿನಿಮಾ ಪೂರ್ಣವಾಗಿ ಅರ್ಥ ಆಗುತ್ತೆ. ಅಷ್ಟೇ ಹೇಳಕ್ಕೆ ಹೊರಟಿರೋದು ಉಪೇಂದ್ರ ಅವರು. ಯಾಕಂದರೆ ನಾವು ರಾಜಕಾರಣಿಗಳನ್ನು ನಾವು ತಂದಿರೋದು ನಮ್ಮ ಕೆಲಸ ಮಾಡೋದಕ್ಕೆ. ಅವರು ನಮ್ಮ ಕೆಲಸಗಾರರು, ನಾವು ಅವ್ರ ಕಡೆಯಿಂದ ನಾವು ಕೆಲಸ ಮಾಡಿಸ್ಕೋಬೇಕು. ಅದನ್ನು ಹೇಳಕ್ಕೆ ಹೊರಟಿದ್ದಾರೆ ಉಪೇಂದ್ರ. ನಮ್ಮ ಮನಸ್ಸು ಅನ್ನೋದು ಯಾವ್ಯಾವ ರೀತಿ ಯೋಚನೆಯನ್ನು ಮಾಡುತ್ತೆ. ನಮ್ಮ ಮನಸ್ಸು ಸ್ವಚ್ಛಂದವಾಗಿ ಶುಚಿಯಾಗಿದ್ದಾಗ ಪ್ರಪಂಚನ ನಾವು ಎಷ್ಟು ಸುಂದರವಾಗಿ ನೋಡ್ತೀವಿ. ಆ ಪ್ರಪಂಚವೇ ಸತ್ಯಯುಗ. ಅದೇ ವಿಕಾರವಾಗಿ ವಿಚಿತ್ರವಾಗಿ ನೋಡುವುದೇ ಈ ಕಲ್ಕಿ ಯುಗ. ಸತ್ಯಯುಗ ಮತ್ತು ಕಲ್ಕಿ ಯುಗ. ಈ ಕಲ್ಕಿ ಎಂಬ ಪಾತ್ರವನ್ನು ಮತ್ತು ಸತ್ಯ ಎಂಬ ಪಾತ್ರವನ್ನು ಎರಡೂವನ್ನು ನಮ್ಮ ಮುಂದೆ ಪಾತ್ರಗಳಾಗಿ ನಮ್ಮ ಮನಸ್ಸನ್ನು ವೈಚಿತ್ರ್ಯಗಳನ್ನು ತೆರೆದಿಟ್ಟಿದ್ದಾರೆ ಉಪೇಂದ್ರ ಸಾಮಾನ್ಯ ನಿರ್ದೇಶಕರಲ್ಲ. ಎಲ್ಲ ನಿರ್ದೇಶಕರನ್ನು ಗಿರ್ಕಿ ಹೊಡಿಸುವಂಥ ಶಕ್ತಿ ಉಪೇಂದ್ರನಲ್ಲಿದೆ. ಅದಕ್ಕೆ 10 ವರ್ಷಗಳ ನಂತರ ಉಪೇಂದ್ರ ಅವರು ಡೈರೆಕ್ಟರ್ ಕ್ಯಾಪ್ ಹಾಕಿ ಮತ್ತೆ ಆ್ಯಕ್ಷನ್ ಕಟ್ ಹಿಡಿದು ಅಷ್ಟು ಸಾಮಾನ್ಯ ಅಲ್ಲ. ಅವ್ರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ, ಏನೆಲ್ಲ ಇದೆ, ಏನು ಮಾಡಬೇಕಾಗಿದೆ, ನಾವು ಮಾಡಬೇಕಾದ ಕೆಲಸ ಏನು ಅನ್ನೋದನ್ನು ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದಾರೆ. ಜಾತಿ ಮತ ಪಂಥಗಳೆಂಬ ಈ ಜಗಳವನ್ನು ಹಚ್ಚಿ ರಾಜಕೀಯದವರು ತಮ್ಮ ಬೇಳೆಯನ್ನು ಬೇಯಿಸ್ಕೋತಾರೆ. ಅದಕ್ಕೆ ನೀವು ಇದಕ್ಕೆ ಮರುಳಾಗಬೇಡಿ ಅಂತ ಸಣ್ಣದಾಗಿ ಹೇಳ್ತಾ ಹೋಗ್ತಾರೆ. ಈ ಚಿತ್ರದಲ್ಲಿ ಬರೋ ಪಾತ್ರಗಳು ರೇಷ್ಮಾ ನಾನಯ್ಯ ಅವರಿಗೆ ಎಷ್ಟು ಬೇಕಷ್ಟು ಪಾತ್ರಗಳನ್ನು ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ಬರ್ತಕ್ಕಂಥ ಕತ್ರಿಸೀನಾ ವಾಮನ ಕ್ಯಾರೆಕ್ಟರ್ ಅಂದರೆ ಆರ್ಮುಗಂ ರವಿಶಂಕರ್ ಅವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದರಲ್ಲಿ ವೀರ ಬ್ರಹ್ಮೇಂದ್ರ ಗುರೂಜಿ ಪಾತ್ರವನ್ನು ಅಚ್ಯುತ್ ಕುಮಾರ್ ಅವರು ಸೊಗಸಾಗಿ ಮಾಡಿದ್ದಾರೆ. ಇನ್ನು ವಿವಿಧ ಪಾತ್ರಗಳನ್ನ ಅವರು ಕೊಟ್ಟ ಪಾತ್ರಗಳನ್ನ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ 3 ರೀತಿಯ ವಿಭಿನ್ನ ಪಾತ್ರಗಳಲ್ಲಿ ಉಪೇಂದ್ರ ಅವರು ಕಾಣಿಸಿಕೊಂಡಿದ್ದಾರೆ. ಒಂದು ಸತ್ಯ ಅನ್ನೋ ಪಾತ್ರ, ಇನ್ನೊಂದು ಕಲ್ಕಿ ಅನ್ನೋ ಪಾತ್ರ, ಮತ್ತೊಂದು ನಿಜವಾದ ಪಾತ್ರ ಉಪೇಂದ್ರ. ಅಂದರೆ ಕಥೆಯೊಳಗಿನ ಕತೆ. ಈ ಕಥೆಯನ್ನೇ ಅಂದರೆ ಕಥೆಯನ್ನು ಹೇಳ್ತಾ ಹೋಗಿದ್ದಾರೆ ಉಪೇಂದ್ರ ಅವರು. ನಿಜವಾದ ಪ್ರಪಂಚ, ನಾವು ಪ್ರಪಂಚ ಹೇಗಿದೆ, ನಾವು ಒಳ್ಳೆಯ ಮನಸ್ಸಿಂದ ನೋಡೋದು ಪ್ರಪಂಚ ಹೇಗಿದೆ, ಕೆಟ್ಟ ಯೋಚನೆಗಳಿಂದ ನೋಡೋದು ಪ್ರಪಂಚ ಹೇಗಿದೆ, ನಮ್ಮ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಆ ಪ್ರಕೃತಿಯಿಂದ ಈ ಪ್ರಪಂಚ ಸೃಷ್ಟಿಯಾಯಿತು, ಆ ಪ್ರಕೃತಿಯನ್ನು ನಾವು ಹೇಗೆ ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ವಿವರವಾಗಿ ಸ್ವಚ್ಛಂದವಾಗಿ ಈ ಚಿತ್ರದಲ್ಲಿ ಫೋಕಸ್ ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಫಿಲ್ಮ್ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳದಿದ್ರೆ ನೀವು 10 ಸಾರಿ ನೋಡಿ, 20 ಸಾರಿ ನೋಡಿರಿ, ನಿಮಗೆ ಪೂರ್ಣ ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿದೆ ಉಪೇಂದ್ರ ಅವರ ಕಾನ್ಸೆಪ್ಟ್. ಹಲೋ ಏನ್ರಿ ಇದು ಫೋಕಸ್ ಅಲ್ಲಿ ಫೋಕಸ್ ಮಾಡು, ಇಲ್ಲಿ ಫೋಕಸ್ ಮಾಡು, ಇದು ಫೋಕಸ್ ಮಾಡು. ಫೋಕಸ್ ಮಾಡೋದು ಎಲ್ಲಿ ನಾವು ಅಂದರೆ ಈ ಸಿನಿಮಾವನ್ನು ನಾವು ಸರಿಯಾಗಿ ಫೋಕಸ್ ಮಾಡಬೇಕು. ಅಂದರೆ ಇಲ್ಲಿ ಹೇಳಕ್ಕೆ ಹೊರಟಿದ್ರು ಸ್ವರ್ಗ ಮತ್ತು ನರಕ ಅನ್ನೋದು ಹೇಗಿರುತ್ತೆ, ಆ ಸ್ವರ್ಗ ಇದ್ದರೆ ಹೇಗಿರುತ್ತೆ, ನರಕ ಇದ್ದರೆ ಹೇಗಿರುತ್ತೆ ಅನ್ನೋದನ್ನು ಎರಡನ್ನೂ ಒಂದೇ ಶೇಡ್ನಲ್ಲಿ ಒಂದೇ ಸೆಟ್ನಲ್ಲಿ ತೋರಿಸಿದ್ದಾರೆ ಉಪೇಂದ್ರ. ಅದಕ್ಕೆ ಸತ್ಯನಿಷ್ಠೆಯಿಂದ ನಡೆದ್ರೆ ಅವನು ಏನಾಗ್ತಾನೆ, ಕೆಟ್ಟ ಪ್ರಪಂಚದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರೆ ಅವನು ಏನಾಗ್ತಾನೆ ಅನ್ನೋದು ಎರಡನ್ನೂ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಹಲವು ರೀತಿಯ ಕಥೆಗಳಿದೆ. ಇದು ಒಂದು ಸಿನಿಮಾ ಅಲ್ಲ, 2 ಸಿನಿಮಾ ಅಲ್ಲ, ಎಷ್ಟೋ ಸಿನಿಮಾಗಳನ್ನು ಸೇರಿಸಿ ಒಂದು ಸಿನಿಮಾ ಮಾಡಿದರೆ ಉಪೇಂದ್ರ ಟ್ಯಾಲೆಂಟ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ಉಪೇಂದ್ರ ಅವ್ರಿಗೆ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಉಪೇಂದ್ರ ಸರ್, ಹ್ಯಾಟ್ಸ್ ಆಫ್. ನಿಮ್ಮ ಈ ಮೈಂಡ್ ಇದೆಯಲ್ಲ, ಮೈಂಡ್ ಬ್ಲೋವಿಂಗ್ ಇಂತಹ ಡೈರೆಕ್ಟರ್ ನಮ್ಮ ಚಿತ್ರರಂಗಕ್ಕೆ ಬೇಕು. ಇಂಥ ವಿಚಾರಗಳು ನಮ್ಮ ಚಿತ್ರದಲ್ಲಿ ಅಂದರೆ ನಾವು ಏನು ಹೇಳಕ್ಕೆ ಹೊಟ್ಟಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಸಿನಿಮಾ ಅಲ್ಲ, ಈ ಸಿನಿಮಾದೊಳಗಿನ ನಮ್ಮ ಕತೆ ಇದು ಅಂತ ಹೇಳಕೊಟ್ಟಿದ್ದಾರೆ ಉಪೇಂದ್ರ. ಒಟ್ಟಿನಲ್ಲಿ ಈ ಚಿತ್ರದ ವಿಮರ್ಶೆ ನಾವೆಷ್ಟು ಹೇಳಿದರೂ ಇದು ವಿಮರ್ಶೆ ಆಗೋದಿಲ್ಲ ಅಂತ ಇದು ಏನು ಮೀರಿಸುತ್ತೆ, ಉಪೇಂದ್ರ ಸಿನಿಮಾನೂ ಮೀರಿಸುತ್ತೆ. ಇದು ಎಲ್ಲದಕ್ಕಿಂತ 10 ಪಟ್ಟು ಮೇಲಿದೆ ಈ ಸಿನಿಮಾ. UI ನಿನ್ನೊಳಗೆ ನಾನು, ನನ್ನೊಳಗೆ ನೀನು, ನೀನೇ ನಾನು, ನಾನೇ ನೀನು. ಇದೇ UI, ಯೂನಿವರ್ಸಲ್ ಇಂಟೆಲಿಜೆಂಟ್. ಉಪೇಂದ್ರ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಡಬಲ್ ಗುಂಡಿಗೆ ಅಲ್ಲ, ಬುದ್ಧಿವಂತಿಕೆ ಬೇಕು. ಆ ಬುದ್ಧಿವಂತಿಕೆ ಇದ್ದರೆ ಮಾತ್ರ ಸಿನಿಮಾನ ವಿಮರ್ಶೆ ಮಾಡೋದಕ್ಕೆ ಸಾಧ್ಯ. ಬುದ್ಧಿವಂತಿಕೆ ಇಲ್ಲದೆ ದಡ್ಡಂತರ ಸಿನಿಮಾ ನೋಡಿದ್ರೆ ಅದು ನೀನು 10 ಸಲ ಅಲ್ಲ, 20 ಸಲ ಅಲ್ಲ, ಎಷ್ಟು ಸಲ ನೋಡಿದ್ರು ನಿನಗೆ ಈ ಚಿತ್ರನ ವಿಮರ್ಶೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ನಿಜವಾದ ಪ್ರಪಂಚವನ್ನು, ನಿಜವಾದ ಜೀವನವನ್ನು ಈ ಚಿತ್ರದಲ್ಲಿ ತೆರೆದಿಟ್ಟಿದ್ದಾರೆ ಉಪೇಂದ್ರ. ನಾವು ಇದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡದೆ ಹೋದರೆ, ತಿಳ್ಕೊಳ್ಳದೆ ಹೋದರೆ, ಮುಂದೆ ನಾವು ಆ ಕಲ್ಕಿ ಅನ್ನೋ ವಿಷಕಾರಿ ವ್ಯಕ್ತಿ ನಮ್ಮನ್ನು ಆಳ್ತಾನೆ, ನಮ್ಮನ್ನು ದಬ್ಬಾಳಿಕೆ ಮಾಡ್ತಾನೆ, ನಮ್ಮನ್ನು ಹಿಂಸೆ ಮಾಡಿ ಸಾಯಿಸ್ತಾನೆ ಅನ್ನೋದೇ ಈ ಚಿತ್ರದ ಕೊನೆಯ ಕ್ಲೈಮ್ಯಾಕ್ಸ್. ಅದಕ್ಕೆ ನಾವಾಗಿರಬೇಕು. ನಾವಾಗಿದ್ರೇ ನಾವು ಪ್ರಪಂಚನ ತಿಳ್ಕೊಳ್ಳೋಕೆ ಸಾಧ್ಯ. ಇಷ್ಟೇ ಈ ಚಿತ್ರದ ವಿಮರ್ಶೆನ ಹೇಳ್ತಾನೆ. ದಯವಿಟ್ಟು ಈ ಚಿತ್ರ ವಿಮರ್ಶೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ಚಿತ್ರದಲ್ಲಿ ಮುಂದಿನ ವಿಷಯದ ವಿಮರ್ಶೆಯೊಂದಿಗೆ ಭೇಟಿ ಆಗ್ತೀನಿ.